ಸಿರಿವಾಹಿನಿಯ ವೀಕ್ಷಕರಿಗೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ನಾನು ಪ್ರಿಯಾ. ನಮ್ ಜೊತೆ ಎಂದಿನಂತೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಡಾಕ್ಟರ್ ಶ್ರೀ ದಿನೇಶ್ ಗುರೂಜಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮಃ ಶಿವಾಯ. ಶಿವಾಯ ನಮಃ ಓಂ. ನಮಸ್ಕಾರ ವೀಕ್ಷಕರೇ. ನಿಮ್ಮ ಸಮಸ್ಯೆಗಳಿಗೆ ಮಾತನಾಡೋದಕ್ಕೆ ಗುರೂಜಿ ಇದ್ದಾರೆ. ನೀವುಗಳು ಕೂಡ ಕರೆ ಮಾಡಿ ಗುರುಜಿ ಹತ್ರ ಮಾತನಾಡಬಹುದು. ಏನೇ ಸಮಸ್ಯೆಗಳಿದ್ರು ಕೂಡ ಪರಿಹಾರವನ್ನ ಖಂಡಿತ ಗುರೂಜಿ ಅವರು ತಿಳಿಸ್ಕೊಡ್ತಾರೆ. ಹಾಗೇನೆ ನಕ್ಷತ್ರ ನಾಡಿ ಬೆಂಗಳೂರಿನಲ್ಲಿ 2 ಕ್ಲಾಸಸ್ ಮುಗ್ದಿದೆ. ಸೊ ಸಖತ್ತಾಗಿ ಕ್ಲಾಸಸ್ ಆಗಿದೆ ಅಂತಾನೆ ಹೇಳ್ಬೋದು. FB ಎಲ್ಲ ನೋಡ್ತಾ ಇರ್ತೀರಾ ಫೋಟೋಸು. ಸೂಪರ್ ಕ್ರೌಡ್ ಇತ್ತು ಅಂತಾನೆ ಹೇಳ್ಬೋದು. ಗುರುಜಿಯವರು ಸಾಕಷ್ಟು ಟಯರ್ಡ್ ಆಗಿರ್ತಾರೆ. ಯಾಕಂದ್ರೆ ಅಷ್ಟು ಜನ ವಿದ್ಯಾರ್ಥಿಗಳಿದ್ದಾಗ ಹೇಳ್ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಕೂಡ ಗುರುಜಿಯಲ್ಲಿ ಇರುವಂತಹ ಎನರ್ಜಿಯಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತೆ ಒಂದು ವಿದ್ಯೆನ ಹಂಚ್ತಾ ಇದ್ದಾರೆ. ಕ್ಲಾಸಸ್ ಹೇಗಿತ್ತು ಅಂತ ಖಂಡಿತ ಕೇಳ್ತೀನಿ. ಹಾಗೇನೆ ಕರೆ ಮಾಡಿ ಗುರುಜಿ ಹತ್ರ ಮಾತನಾಡಬಹುದು ಅಂತ ಹೇಳ್ತಾ ನೀವು ಕೂಡ ನಕ್ಷತ್ರನಾಡಿಯನ್ನ ಕಲಿಬಹುದು. ಆಗಸ್ಟ್ 5ಕ್ಕೆ ಮೈಸೂರಿನಲ್ಲಿ ನಕ್ಷತ್ರನಾಡಿಯನ್ನ ಹೇಳ್ಕೊಡ್ತಾ ಇದ್ದಾರೆ. ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಆಸಕ್ತಿ ಇರೋರು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಗಸ್ಟ್ 5ನೇ ತಾರೀಕು ಮೈಸೂರು ಅಂತ ಹೇಳ್ತಾ ಕರೆನ ಸ್ವೀಕರಿಸೋಣ. ಅದಕ್ಕೂ ಮುಂಚೆ ಗುರುಜಿ, ಬೆಂಗಳೂರಿನಲ್ಲಿ ಕ್ಲಾಸಸ್ ಮುಗಿತ್ತು, 2 ಕ್ಲಾಸಸ್ ಮುಗಿತ್ತು, 2 ಕ್ಲಾಸಸ್ ಪೆಂಡಿಂಗ್ ಇದೆ. ಹೌ ವಾಸ್ ದ ರೆಸ್ಪಾನ್ಸ್? ಹೇಗಿತ್ತು ಗುರುಜಿ? ರೆಸ್ಪಾನ್ಸ್ ಎಕ್ಸಲೆಂಟ್ ಆಗಿದೆ. 10 ಜನ ಬಂದ್ರು ಅದೇ ಮಾತೆ, 50 ಜನ ಬಂದ್ರು ಅದೇ ಮಾತೆ, 500 ಜನ ಬಂದ್ರು ಅದೇ ಮಾತೆ. ಕೇಳೋರ್ಗೆ, ಕಾನ್ಸಂಟ್ರೇಷನ್ ಇರೋರ್ಗೆ ಖಂಡಿತ ಆಗುತ್ತೆ. ನಾನು ಅಲ್ಲಿ ಕ್ಲಾಸಲ್ಲೂ ಹೇಳ್ತಾ ಇದ್ದೆ, ಮೊಬೈಲ್ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ, ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ. ಮೊಬೈಲ್ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡೋದು ಬಿಡಿ. ಅಂದ್ರೆ ಆಪ್ ಗಳನ್ನ ನೋಡ್ತಾರಾ ಅಥವಾ ಬೇರೆ ಏನಾದ್ರು? ಮೊಬೈಲ್ ಹೊಸದಾಗಿ ಪಾಪ ತಂದಿರ್ತಾರೆ. ಸೊ ಎಕ್ಸೈಟ್ಮೆಂಟ್ ಪಾಠ ಬಿಟ್ಬಿಟ್ಟು ಅದು ಮಾಡೋರ್ಗೆ ಅಲ್ಲಿ ನಾನು ಹೇಳೋದು ಅರ್ಥ ಆಗಲ್ಲ. ಸ್ವಲ್ಪ ಹೋಗಿ ಅಟ್ಲೀಸ್ಟ್ 1 ವಾರ ಇರುತ್ತೆ, ಹೇಳ್ಕೊಟ್ಟಿರೋದನ್ನೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ಬಿಡುತ್ತೆ. ಫಸ್ಟ್ ಡೇ ನಾವು ಲಗ್ನ ಹೇಳ್ಕೊಡ್ಬೇಕಾದ್ರೆ ಸೆಕೆಂಡ್ ಡೇ ಕನ್ಫ್ಯೂಸ್ ಆಗಿತ್ತು. ಬೆಳಿಗ್ಗೆ ಬಂದ ತಕ್ಷಣ ಲಗ್ನ ಈಸಿ ಸರ್ ಗೊತ್ತಾಗ್ಬಿಡ್ತು ಅಂತಂದ್ರು. ಅದೇ ತರ ಸೆಕೆಂಡ್ ಡೇ ಇರೋದನ್ನ ಈಗ ನೆಕ್ಸ್ಟ್ 4-5 ದಿವಸದಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಮತ್ತೆ 3-4 ಹಾಗೆ ಆಗುತ್ತೆ. ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಬಹಳ ಈಸಿ ಆಗ್ಬಿಡುತ್ತೆ. ಇಲ್ಲಿ ಜ್ಯೋತಿಷದಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇದೆ. ಯಾರಿಗ ಸಮಸ್ಯೆ ಇಲ್ಲ? ನಮಗೂ ಈಗ ಸಮಸ್ಯೆ ಇದೆ. ಏನ್ ಮಾಡೋದು? ಖಂಡಿತ ಸಮಸ್ಯೆ ಇದೆ. ಬಟ್ ಆ ಸಮಸ್ಯೆ ಎಲ್ಲಿವರೆಗೂ ಅಂತ ಇದೆ ಅಂತ ತಿಳ್ಕೊಳ್ಳೋದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಎಲ್ಲೂ ಸಿಗೋದಿಲ್ಲ. ಅದು ಋಷಿಮುನಿಗಳು ಕೊಟ್ಟಿರೋದು ಆ ಕಾಂಬಿನೇಷನ್ ಕೊಡ್ತಾ ಇದೀವಿ. ಎಲ್ಲ ಕಡೆ ಜ್ಯೋತಿಷ್ಯದಲ್ಲಿ ಒಂದು ಜಾತಕ ಹಾಕಿದ್ರೆ ಒಂದು ಜಾತಕ ವಿಶ್ಲೇಷಣೆ ಅಂತ ಹೇಳ್ತಾರೆ, ಫಲ ನಿರೂಪಣೆ ಅಂತ ಎಲ್ಲೂ ಹೇಳಲ್ಲ. ವಿಶ್ಲೇಷಣೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಹೌದು, ಬಹಳ ಸುಲಭ. ಒಂದು ಫಾರ್ ಎಕ್ಸಾಂಪಲ್ ಮೀನ ಲಗ್ನಕ್ಕೆ ಫಾರ್ ಎಕ್ಸಾಂಪಲ್ ಗುರು ಏನಾದ್ರು ಮಕರದಲ್ಲಿ ಕುತ್ಕೊಂಡ್ರೆ ನೀಚ ಅನ್ಬಿಡ್ತಾರೆ, ನೀಚ ಆಗಿದೆ ಅಂತ ಹೇಳ್ತಾರೆ. ಬಟ್ ನೀಚ ಆದ್ರೂ ಕೂಡ ಅದು 11ನೇ ಮನೇಲಿ ಕೂತಿದೆ. ಮತ್ತೆ ಭಾವದ ಫಲ ಎಲ್ಲಿ ಕೊಡ್ತಾ ಇದೀರಾ? ಭಾವ ಫಲ, ಹೌಸ್ ಆಫ್ ಸ್ಟ್ರೆಂತ್. ಇದು ಜ್ಯೋತಿಷಿಗಳು ಅರ್ಥ ಆಗುತ್ತೆ. ಬೇರೆ ಸಾಮಾನ್ಯ ಜನಕ್ಕೆ ಏನೋ ಹೇಳ್ತಾ ಇದಾರೆ, ಹೋಗ್ತಾ ಇಲ್ಲ. ಜನರಲ್ ಆಗಿ ಲಗ್ನದಿಂದ 11ನೇ ಭಾವದಲ್ಲಿ ನೀಚ ಆಗಿದ್ರು ಕೂಡ ಹೇಗ್ ಬರುತ್ತೆ? ವಿಶೇಷವಾಗಿರ್ತಕ್ಕಂಥದ್ದು. ವೃಶ್ಚಿಕ ಲಗ್ನ ತಗೋಣ ಎಕ್ಸಾಂಪಲ್. ವೃಶ್ಚಿಕ ಲಗ್ನ ಎಲ್ಲ ಸ್ವಲ್ಪ ಜ್ಯೋತಿಷಿಯರಿಗೆ ಸ್ವಲ್ಪ ಐಡಿಯಾ. ಶುಕ್ರ ಏನಾದ್ರೂ ಕನ್ಯಾ ರಾಶಿಯಲ್ಲಿ ಕುತ್ಕೊಂಡ್ರೆ ನೀಚ ಅಂತ ಹೇಳ್ತಾರೆ. ಶುಕ್ರ ನೀಚ ಆಗಿದ್ದಾನೆ, ಫಲ ಕೊಡಲ್ಲ ಅಂತ ಹೇಳ್ತಾನೆ. ಅದು ಕುತ್ಕೊಂಡಿರ್ತಕ್ಕಂಥ ಮನೆ 11ನೇ ಭಾವ ಆದ್ರೆ ಆ ಭಾವನ ಏನ್ ಮಾಡೋದು? 11ನೇ ಭಾವ ಏನ್ ಕೊಡುತ್ತೆ? 7ನೇ ಮನೆ ಅಧಿಪತಿ, 12ನೇ ಅಧಿಪತಿ 11ರಲ್ಲಿ ಕೂತಿದೆ. ಮತ್ತೆ ಹೇಗಾಗತ್ತೆ? ಖಂಡಿತ ತಪ್ಪಾಗತ್ತೆ. ಅದೇ ಫಾರ್ ಎಕ್ಸಾಂಪಲ್ ತುಲಾ ಲಗ್ನ, ಅದೇ ಶುಕ್ರ ಮೀನದಲ್ಲಿ ಕೂತ್ಕೊಂಡ್ರೆ ಉಚ್ಚ ಅಂತ ಹೇಳ್ಬಿಡ್ತಾರೆ. ಬಟ್ ಅದು 6ನೇ ಅಧಿಪತಿ ಆಗೋಯ್ತು. 1, 6, 8 ಆಗೋಯ್ತು ಅಲ್ಲಿ. 168 168 ಅಷ್ಟು ಬ್ಯಾಡ್ ಇನ್ ಯಾವುದೂ ಇಲ್ಲ. ಹಣ ಕೊಡಲ್ಲ, ದುಡ್ಡು ಕೊಡಲ್ಲ, ಏನಿಲ್ಲ. ನಮ್ ಗ್ರಹ ಉಚ್ಚ ಇದೆ, ಯಾಕೆ ಕೊಡ್ತಾ ಇಲ್ಲ? ಇದೇ ಜನಗಳು ಕೇಳೋದು. ಇದೇ ಎಲ್ಲಾ ಜ್ಯೋತಿಷರು ಕನ್ಫ್ಯೂಸ್ ಆಗಿರೋದು. ಉಚ್ಚ ಆದಾಗ ಫಲ ನಿರೂಪಣೆ ಹೇಳಕ್ಕಾಗಲ್ಲ, ನೀಚ ಆದಾಗ ಚೆನ್ನಾಗೇ ಕೊಡ್ತಾ ಇರುತ್ತೆ. ಭಾವ, ಯಾವ ಮನೆ, ವಾಟ್ ಹೌಸ್ ಏನ್ ಹೇಳುತ್ತೋ ಅದು ಕೊಡುತ್ತೆ. ಅದಕ್ಕೆ ಯಾವ ಗ್ರಹನೂ ಕೆಟ್ಟದಲ್ಲ. ಜ್ಯೋತಿಷ ಅರ್ಥ ಮಾಡ್ಕೊಳ್ಳಿ, ಜ್ಯೋತಿಷರು ಅರ್ಥ ಮಾಡ್ಕೊಳ್ಳಿ. ಯಾವ ಶನಿನೂ ಕೆಟ್ಟದಲ್ಲ. ಬಂದವ್ರಿಗೆಲ್ಲ ಶನಿ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ರಾಹು ಪ್ರಾಬ್ಲಮ್, ಕೇತು ಪ್ರಾಬ್ಲಮ್ ಹೇಳಕ್ ಹೋಗ್ಬಿಡಿ. ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲ ಅಂತಂದ್ರೆ ಸುಮ್ಮನೆ ಇದ್ಬಿಡಿ. ಭಗವಂತನ ಧ್ಯಾನ ಮಾಡಿ ಅಂತ ಹೇಳಿ. ಹೌದು, ಅವ್ರು ಕೇಳ್ಕೊಳ್ಳಿ. ಹೋಗ್ಲಿ, ಒಂದು ಐಡಿಯಾ ಕೊಡ್ತೀನಿ. ಜ್ಯೋತಿಷ ನೋಡಿ, ಏನು ಗೊತ್ತಾಗ್ತಾ ಇಲ್ಲ, ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಓಕೆ, ಏನಮ್ಮ ಪ್ರಾಬ್ಲಮ್? ಮದುವೆ ಆಗ್ತಾ ಇಲ್ಲ. ಏನ್ ನೋಡಿ, ಏನು ಹೇಳಕ್ ಹೋಗ್ಬಿಡಿ. ಅಟ್ಲೀಸ್ಟ್ ಶನಿ ಗಿನಿ ಎಲ್ಲ ಸುಮ್ನೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶ್ರಾವಣ ಮಾಸ ಒಂದ್ ಸ್ವಲ್ಪ ಪೂಜೆ ಮಾಡಿ ಎಲ್ಲ ನಾವು ಮಾತ್ರ ಅಷ್ಟಾರು ಹೇಳಿ. ನಿಮ್ಗೆ ಶನಿ ಕಾಟ, ಆ ಶನಿ ಅಂತ ಹಾಕ್ಬಿಡ್ತಾರೆ ತಲೆಯಲ್ಲಿ. ರಾಹು ಕಾಟ, ರಾಹು ಹಾಕ್ಬಿಡ್ತಾರೆ ತಲೆಯಲ್ಲಿ. ಕೇತು ಕಾಟ, ಕೇತು ಹಾಕ್ಬಿಡ್ತಾರೆ. ಅದ್ರ ಇನ್ನೊಂದೇನು ಅಂತಂದ್ರೆ ಅದ್ರ ಮೇಲೆ ಯಾರಾದ್ರೂ ಹುಟ್ಟಿದವರು ಯಾವ್ದೋ ಇದರಲ್ಲಿ ಒಂದು ಮೂಲ ನಕ್ಷತ್ರ ಹುಟ್ಬಿಟ್ರೆ ಅಲ್ಲೇ ಮುಗೀತ್ ಕತೆ. ಇನ್ನೇನು ಪ್ರಪಂಚದಲ್ಲಿ ಮಗುನೇ ಹುಟ್ಟಬಾರದು ಮೂಲ ನಕ್ಷತ್ರದಲ್ಲಿ, ಆಶ್ಲೇಷ ನಕ್ಷತ್ರದಲ್ಲಿ. ಅದನ್ನೇ ಹೇಳ್ತಾ ಇರೋದು. ಎಲ್ಲೂ ನಿರೂಪಣೆ ಇಲ್ಲ. ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರೆಲ್ಲ ಹಾಳಾಗಿದ್ದಾರೆ ಅಂತ ಎಲ್ಲಿದೆ? ಯಾವ್ದಾರು ತೋರ್ಸ್ಕೊಂಬನಿ, ಇಷ್ಟು ಜನದ ಲಿಸ್ಟ್ ಕೊಡಿ ನೋಡೋಣ, ಚಾಲೆಂಜ್ ಮಾಡ್ತೀನಿ. ಸುಮ್ನೆ ಯಾಕೆ ಬಡ್ಕೋತೀರಾ? ಬೇಡ. ಎಲ್ಲಿದೆ ನಿಮ್ಮ ಹತ್ರ? ಏನೋ ಲಿಸ್ಟ್ ಇದೆಯಾ? ಕೊಡಿ. ಹೆಸರಿದೆ, ಲಿಸ್ಟ್ ಇದೆ.
ಇದ್ರ ಪಬ್ಲಿಷ್ ಮಾಡಿ. ಅಷ್ಟು ಗ್ಯಾರಂಟಿ ಇದ್ರೆ ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡಿ. ನಾನು ಮಾಡಿರ್ತಕ್ಕಂಥದ್ದು 100% ಸತ್ಯ. ಯಾರ್ಯಾರು ಮೂಲ ನಕ್ಷತ್ರ ಹುಟ್ಟಿದ್ದಾರೆ ಅವ್ರ ಜೀವನ ಹಾಳಾಗಿದೆ ಅಂತ ಬರೆದು ಬಿಡಿ, ಹೆಸರು ಕೊಡಿ, ಇಂತಿಂತವ್ರು ಇಂತ ಹುಟ್ಟಿದ್ದಾರೆ ಇವ್ರು ಹಾಳಾಗಿರ್ತಾರೆ ಅಂತ. ಬೇಕಾದ್ರೆ ಜೀವನ ನೋಡ್ಕೊಂಡ್ಬಿಡಿ, ಅವ್ರ ನಂಬರು ಇದೆ ಅಂತ ಹೇಳ್ಬಿಡಿ. ಸಾಧ್ಯನೇ ಇಲ್ಲ. ಮೂಲ ನಕ್ಷತ್ರದಲ್ಲಿ 10 ಜನ ಹುಟ್ಟಿದ್ರೆ 10 ಜನದ ಒಂದು ಜೀವನ ವಿಭಿನ್ನವಾಗಿರುತ್ತೆ, ಒಂದೇ ತರ ಇರಲ್ಲ. ಒಬ್ಬನಿಗೆ ಆರೋಗ್ಯ ಚೆನ್ನಾಗಿದ್ರೆ ಇನ್ನೊಬ್ಬನಿಗೆ ಆರೋಗ್ಯ ಕಮ್ಮಿ ಇರುತ್ತೆ, ಇನ್ನೊಬ್ಬನ ವೈವಾಹಿಕ ಜೀವನದಲ್ಲಿ ಎಫೆಕ್ಟ್ ಆಗಿದೆ, ಇನ್ನೊಬ್ಬನ ವೈವಾಹಿಕ ಜನ ಚೆನ್ನಾಗಿರುತ್ತೆ, ಒಬ್ಬನ ಮಕ್ಕಳಾಗಿದ್ರೆ ಇನ್ನೊಬ್ಬನ ಮಕ್ಕಳಾಗಿರಲ್ಲ. ಪ್ರತಿಯೊಂದೂ ಬಹಳ ಡಿಫರೆಂಟ್ ಆಗಿ ಲಗ್ನ ಭಾವದಿಂದ ಇರೋದು. ನಕ್ಷತ್ರ ಬಂದ್ಬಿಟ್ಟು ಬರೀ ಸ್ಟಾರ್ಟ್ ಆಫ್ ದಶ ಅಷ್ಟೇ. ಜ್ಯೋತಿಷರಿಗೂ ಗೊತ್ತಿರಲಿಲ್ಲ, ಇದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಏನಾಗುತ್ತೆ? ಕೇತು ದಶೆ ಸ್ಟಾರ್ಟ್ ಆಗುತ್ತೆ. ಇನ್ನೇನ್ ದಶೆ ಸ್ಟಾರ್ಟ್ ಆಗುತ್ತೆ? ಮೂಲ ಬಂದು ಏನ್ ಮಾಡುತ್ತೆ ನಿಮಗೆ? ಆಶ್ಲೇಷ ನಕ್ಷತ್ರ ಇದ್ರೆ ನಿಮಗೆ ಬುಧ ದಶೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ವಾ? ಇನ್ನೇನಿರುತ್ತಲ್ಲಿ? ಅದು ದಶಾ ಸ್ಟಾರ್ಟ್ ಆದ್ರೂ ಕೂಡ ಲಗ್ನ ಭಾವದಿಂದ ಏನಾದ್ರು ಕೇತು ಬಹಳ ಪವರ್ಫುಲ್ ಆಗಿದ್ರೆ, ಒಳ್ಳೆ ಕಾಂಬಿನೇಷನ್ ಇದ್ದು 4-11-12 ಅಥವಾ 2-7-11 ಕೊಟ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ ಕೊಡ್ತಾನೆ. ಅದೇ ಕೇತು 1-6-8-12 ಇದ್ರೆ ಅನಾರೋಗ್ಯನ ಕೊಡ್ತಾನೆ. ಅವಾಗ ಹೇಳಿ, ಕೇತು ಮೂಲ ನಕ್ಷತ್ರದಲ್ಲಿ ಇದ್ರೂ ಕೂಡ ಇರ್ತಕ್ಕಂಥ ಕಾಂಬಿನೇಷನ್ 6-8-12 ಕೊಟ್ಟಿದೆ, ಹುಟ್ಟಿರ್ತಕ್ಕಂಥ ಮಗುಗೆ ಬಹಳ ಅನಾರೋಗ್ಯ ಬರುತ್ತೆ, ಬಹಳಷ್ಟು ರೋಗದಲ್ಲಿ ಇರ್ತಾರೆ, ಸ್ವಲ್ಪ ಡೌಟ್ಫುಲ್ ಆಗಿರುತ್ತೆ. ಯಾಕಂದ್ರೆ 6-8-12 ಅನಾರೋಗ್ಯ. ಎಲ್ಲರಿಗೂ ಗೊತ್ತು ದುಸ್ಥಾನಗಳು, ಅದನ್ನ ಅರ್ಥ ಮಾಡ್ಕೋಬೇಕು. ದುಸ್ಥಾನಗಳಲ್ಲಿ ಇದೆಯಾ ಆ ಕೇತು ನಕ್ಷತ್ರ ಹುಟ್ಟಿರ್ತಕ್ಕಂಥ ಮಗು? ಆ ಕೇತು ದುಸ್ಥಾನಗಳಲ್ಲಿ ಇದೆಯಾ, ಭಾಗ್ಯದಲ್ಲಿದೆಯಾ, ಕೇಂದ್ರದಲ್ಲಿದೆಯಾ, ತ್ರಿಕೋಣದಲ್ಲಿದೆಯಾ? ಆ ವಿಶ್ಲೇಷಣೆ ಇಲ್ಲ, ಡೈರೆಕ್ಟ್ ನೋಡೋದು. ಓ ಚಂದ್ರ ಮೂಲ ನಕ್ಷತ್ರ, ಬಿಸಾಕಿ ಪೇಪರ್ ಅಷ್ಟೇ, ಹೋಯ್ತು. ಇವರೇ ಹುಟ್ಟಿಸಿ ಎಲ್ಲ ಇವರೇ ಬರೆದು ಇದು ಬರ್ಸ್ದಂಗೆ ಆಡ್ತಾರೆ ಕೆಲವರೆಲ್ಲ. ಅದಕ್ಕೆ ಯಾಕೆ ಯಂಗ್ಸ್ಟರ್ಸ್ ಯಾಕೆ ನಂಬಲ್ಲ ಜ್ಯೋತಿಷ್ಯನ? ಈ ತರ ಹೇಳಿದಾಗ ನಂಬಿಕೆ ಹೊರಟೋಗಿರುತ್ತೆ, ಎಲ್ಲರಿಗೂ ಹೋಗ್ಬಿಡುತ್ತೆ. ಏನ್ ಹೋಗಿದ ತಕ್ಷಣ ನಮ್ ಜಾತಕನೇ ಸರಿ ಇಲ್ಲ, ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಹೇಳಕ್ಕೆ ಅಷ್ಟು ಯಾರಿಗೂ ಹಕ್ಕಿಲ್ಲ. ಕೆಟ್ಟದ್ ಕೇಳ್ಕೊಳ್ಳೋದಕ್ಕಿಂತ ಕೇಳದೆ ಇರೋದು ಯಾವ ಮನುಷ್ಯನಿಗೂ ಭೂಮಿ ಮೇಲೆ ಇರ್ತಕ್ಕಂಥವ್ರಿಗೆ ಯಾರಿಗೂ ಹಕ್ಕಿಲ್ಲ. ಇನ್ಕ್ಲೂಡಿಂಗ್ ಪುರಾಣದಲ್ಲಿ ಬರ್ದಿದೆ, ಋಷಿಮುನಿಗಳು ಗುರುಗಳಿಗೆ ವಂದನೆಯನ್ನು ಮಾತ್ರ ಮಾಡ್ತಕ್ಕಂಥದ್ದು, ಅವ್ರನ್ನ ದೇವರಾಗಿ ನೀವು ಮಾಡಕ್ಕಾಗೋದಿಲ್ಲ. ಯಾರೇ ಸಿದ್ಧ ಪುರುಷರು ಇರ್ಬೋದು, ಏನೇ ವಂದನೆಗಳು ಮಾಡೋದು, ಯಾಕಂದ್ರೆ ಅವರು ಜ್ಞಾನವನ್ನು ಕೊಡ್ತಾರೆ ಅಂತ ವಂದನೆ ಮಾಡೋದು ಮಾತ್ರ. ಅವ್ರನ್ನೇ ದೇವರಾಗಿ ಪೂಜೆ ಮಾಡ್ತಕ್ಕಂಥದ್ದು ನಿಷಿದ್ಧ. ದೇವರ ಬಿಟ್ಟು ಮತ್ತೆ ದೇವರ ಒಂದು ಸಂಚಾರರು, ಈ ಎಲ್ಲ ಸೂರ್ಯ ಚಂದ್ರ ಮತ್ತೆ ರಾಹು ಕೇತುಗಳು ಇವರೆಲ್ಲ ಇದಾರಲ್ಲ, ಇವರೆಲ್ಲ ಡಿಮಿ ಗಾಡ್ಸ್ ಅಂತ ಹೇಳ್ತೀವಿ. ಈ ಡಿಮಿ ಗಾಡ್ಸ್ ಬಿಟ್ಬಿಟ್ಟು ಇನ್ನು ಮಿಕ್ಕದವರೆಲ್ಲ ಕೆಳಗೆ ಬಂದಿರತಕ್ಕಂಥ ಎಲ್ಲಾ ಋಷಿಮುನಿಗಳು ಎಲ್ಲರೂ ಅವ್ರು ನಮ್ಮ ಗುರುಗೆ ಸಮಾನ. ಯಾವ ಋಷಿಗಳು ನಾವು ಆರಾಧನೆ ಮಾಡಿಲ್ವಲ್ಲ? ಎಷ್ಟೊಂದು ಋಷಿಗಳಿದ್ದಾರೆ. ಯಾರು ಫೋಟೋ ಇಟ್ಕೊಂಡಿದ್ದಾರೆ ಋಷಿದು? ಯಾರಾದ್ರೂ ಒಬ್ಬರು ಋಷಿ ಫೋಟೋ ಇಟ್ಕೊಂಡಿದ್ದೀರೇನ್ರಿ ನಿಮ್ ಮನೇಲಿ? ಹೇಳ್ಬಿಡ್ರಿ ನೋಡೋಣ. ಖಂಡಿತ ಇಲ್ಲ ಗುರುಜಿ. ಅಲ್ವಾ, ಇವಾಗ ಯಾಕೆ ಯಾರ್ದು ಫೋಟೋ ಇಟ್ಕೊತೀರಾ? ದಾಡಿ ಬಿಟ್ಟವ್ರದ್ದು, ಅವ್ರದ್ದು ಬಿಟ್ಟಿರೋದೆಲ್ಲ. ನಮ್ಮ ನಿಜವಾಗೂ ಎಲ್ಲಾರ್ಗೂ ಗೊತ್ತು. ನಮ್ಗೆ ರಾಮಾಯಣ ಬರ್ದಿರ್ತಕ್ಕಂಥ ಋಷಿ ಗೊತ್ತು, ಮಹಾಭಾರತ ಅಂತ ಋಷಿ ಗೊತ್ತು, ಅವ್ರದ್ದು ಯಾರ್ದು ಫೋಟೋ ಇಟ್ಟಿಲ್ಲ. ಈ ಮೊನ್ನೆ ನಿನ್ನೆ ಬಂದು ಅದನ್ನ ಓದ್ಕೊಂಡ್ಬಂದು ಏನೋ ಹಿಂಗ್ ಅಂದಿದ ತಕ್ಷಣ ಅವ್ರ ಫೋಟೋ ಇಟ್ಕೊಂಡ್ಬರೋದು ಗ್ರೇಟಾ? ಖಂಡಿತ ಅದು ಪಾಪಕ್ಕೂ ಕೂಪ ಆಗುತ್ತೆ. ವೇದದಲ್ಲಿ ಮತ್ತೆ ಭಗವದ್ಗೀತೆಯಲ್ಲಿ ಎಲ್ಲ ಕ್ಲಿಯರ್ ಆಗಿದೆ, ಕ್ಲೀನ್ ಆಗಿದೆ. ಯಾವ ದೊಡ್ಡದು ಆಗಿರ್ಬೋದು, ಋಷಿಗಳ ಇಲ್ಲಿ ಇರ್ತಕ್ಕಂಥ ಸೈಂಟ್ಸ್ ಅಂತ ಆಗಿರ್ಬೋದು, ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಷ್ಟೇ. ಅವ್ರನ್ನ ದೇವರಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಖಂಡಿತ ತಪ್ಪು. ಅವ್ರನ್ನ ದೇವರಾಗ ಆರಾಧನೆ ಮಾಡಿದ್ರೆ ಮತ್ತೆ ದೇವ್ರ ಏನ್ ಮಾಡ್ತಾನೆ? ದೇವ್ರ ಸ್ಥಾನನ ಕೊಟ್ಬಿಟ್ರೆ ದೇವ್ರ ಸ್ಥಾನನ ಕೊಡಕ್ ಆಗೋದಿಲ್ಲ. ಜ್ಞಾನಕ್ಕೆ ಮಾತ್ರ ನಮಸ್ಕರಿಸ್ಬೇಕಷ್ಟೇ. ಅವ್ರನ್ನ ಜ್ಞಾನ ಕೊಟ್ಟಿದ್ದಾರೆ, ಜ್ಞಾನ. ಇನ್ನೊಂದು ಕತೆ ಹೇಳ್ತೀನಿ ನಿಮ್ಗೆ, ಬಹಳ ಈಗ ಐಡಿಯಾ ಬಂತು, ಬಹಳಷ್ಟು ಕರೆ ಬರ್ತಾ ಇದೆ. ಶಿವನ ಫೋಟೋ ನೋಡಿದಿರಲ್ಲ ಎಲ್ಲರೂ? ಶಿವನ ಫೋಟೋ ನೋಡಿದಿರ ಅಲ್ವಾ? ಶಿವನ ತಲೆ ಮೇಲೆ ಯಾರಿರ್ತಾರೆ? ಗಂಗೆ. ಕರೆಕ್ಟ್ ಅಲ್ವಾ? ಗಂಗೆಯಿಂದ ನೀರ್ ಆಚೆ ಬರುತ್ತೆ. ಅದರ ಸಂಕೇತ ಏನ್ ಗೊತ್ತಾ? ನಿನ್ ತಲೆಯಲ್ಲಿ ಇರ್ತಕ್ಕಂಥ ಜ್ಞಾನನ ಆಚೆ ಹಾಕು, ಕೊಡು ಅಷ್ಟೇ. ಕರೆಕ್ಟ್. ಹೌದು. ತುಂಬಾ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲೋ ಹರಿತಾ ಇತ್ತು, ಅವಳನ್ನ ಕಂಟ್ರೋಲ್ ಮಾಡಕ್ಕೆ ಇಲ್ಲೆಲ್ಲ ಹಾಕಿದ್ರೆ. ಏನಲ್ಲ, ಸಿಂಪಲ್. ಅಲ್ಲಿ ಗಂಗೆ ಅನ್ನೋದು ಒಂದು ನೀರಿನ ಒಂದು ನಾಲೆಡ್ಜ್. ಆ ಗಂಗೆ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಜ್ಞಾನ ನಿನ್ನ ತಲೆಯಲ್ಲಿ ತುಂಬಿಕೊಂಡಿದ್ಯಾ. ಅದನ್ನ ಏನ್ ತಲೆ ತುಂಬ್ಕೋಬೇಡ. ಗುರುಗಳು ಎಲ್ಲ ಏನ್ ಹೇಳಿದ್ದಾರೆ? ಗುರುಗಳು ಯಾವಾಗ ನಿಸ್ವಾರ್ಥದಿಂದ ಕೊಡು, ಏನ್ ಕೇಳ್ತಾರ ಕೊಡು, ಅವನೇ ಗುರು. ಅದಕ್ಕೆ ಅಲ್ಲಿಂದ ಶಿವ ಏನ್ ಹೇಳ್ತಾನೆ, ಇಲ್ಲಿಂದ ಬೀಳಿಸ್ತಾ ಇರ್ತಾನೆ, ಕೊಡ್ತಾ ಇರು ಜ್ಞಾನನ, ಆಚೆ ಆಗ್ತಾ ಇರು. ರಿಸ್ಟ್ರಿಕ್ಟ್ ಮಾಡಬೇಡ. ಡೋಂಟ್ ರಿಸ್ಟ್ರಿಕ್ಟ್ ಎನಿ ಫ್ಲೋ, ಯು ವಿಲ್ ಗೆಟ್ ಪುಣ್ಯ. ಓಕೆ.
ಓಕೆ ಗುರುಜಿ, ಅದ್ಭುತ. ಖಂಡಿತ ಈಶ್ವರನ್ ತಲೆ ಮೇಲೆ ಗಂಗೆ ಏನಕ್ಕಿತ್ತು ಅಂದ್ರೆ ಸಾಕಷ್ಟು ಬೇರೆ ಬೇರೆ ತರ ಅನ್ಕೊಂಡಿರ್ತಾರೆ. ಖಂಡಿತ ನಾಲೆಜ್ ಅನ್ನ ಹಂಚೋ ರೀತಿಲಿ ಅಂತ ನೀವ್ ಹೇಳಿದ್ಮೇಲೆ ಖಂಡಿತ ಗೊತ್ತಾಯ್ತು. ಹಾಗಿದ್ರೆ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಸ್ತೀರಿ. ಮತ್ತೊಮ್ಮೆ ಹೇಳ್ತೀನಿ, ನಕ್ಷತ್ರ ನಾಡಿನ ನೀವು ಕೂಡ ಕಲಿಬಹುದು. ಗುರುಜಿ ಅವರು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೀರಿ. ಇವಾಗ ಸಾಕಷ್ಟು ಜನ ಜ್ಯೋತಿಷಿಗಳ ಹತ್ರ ಹೋದಾಗ ಖಂಡಿತ ನಾನು ಕೂಡ ನೋಡಿದೀನಿ, ನಿಮ್ಮಲ್ಲಿ ಶನಿ ದೋಷ ಇದೆ, ಕೇತು ಇದೆ, ಸೊ ಮದ್ವೆನೇ ಆಗಲ್ಲ, ಮದ್ವೆ ಆಗೋದಕ್ಕೆ ಕಷ್ಟ, ಆತರ ಈ ತರ ಅಂತೆಲ್ಲ ತುಂಬಾ ಹೆದರ್ಸ್ಬಿಡ್ತಾರೆ. ಸೊ ಈ ತರ ಹೆದರ್ಕೊಳ್ಳೋದ್ಕಿಂತ ನೀವೇ ನಕ್ಷತ್ರಗಳನ್ನ ಕಲ್ತ್ರೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಎಕ್ಸಾಕ್ಟ್ ಪ್ರಿಡಿಕ್ಷನ್ ಬರುತ್ತೆ. ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ನೀವುಗಳು ತಿಳ್ಕೋಬಹುದು. ಹಾಗಿದ್ರೆ ತಡ ಯಾಕೆ, ನೀವು ಕೂಡ ಬಂದು ನಕ್ಷತ್ರಗಳನ್ನ ಕಲೀರಿ. ಆಗಸ್ಟ್ 5 ಮೈಸೂರು, ಜುಲೈ 30ನೇ ತಾರೀಕಿಗೆ PGD ಅಂದ್ರೆ ಸಂಡೇ ಬರುತ್ತೆ, ಅದು ಜುಲೈ 30th. ಸೊ PGD ಎಕ್ಸಾಮ್ಸ್ಗೆ ಬರೆಯೋ ಆಸಕ್ತಿ ಇರೋರು ಖಂಡಿತ ಬಂದು ಎಕ್ಸಾಮ್ಸ್ ಗಳನ್ನ ಬರಿಬಹುದು. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಆಫೀಸ್ಗೆ ಕರೆ ಮಾಡಿ ಕೇಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಒಂದು ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲರೂ ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಅಂತ ಹೇಳ್ತಾ. ಹಾಗೆ ಬಳ್ಳಾರಿ ಜನರಿಗೆಲ್ಲ ಒಂದು ಸಿಹಿ ಸುದ್ದಿ. ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ರು, ಬಳ್ಳಾರಿಯಲ್ಲಿ ಬಂದು ಗುರುಜಿ ಯಾಕೆ ಕ್ಲಾಸಸ್ ನ ತಗೊಳ್ತಾ ಇಲ್ಲ ಅಂತ. ಸೊ ಗುರುಜಿಯವರು ಫೈನಲಿ ಡಿಸೈಡ್ ಮಾಡಿದ್ದಾರೆ, ಬಳ್ಳಾರಿಯಲ್ಲಿ ಸೆಪ್ಟೆಂಬರ್ 16ನೇ ತಾರೀಕಿಗೆ ನಕ್ಷತ್ರ ನಾಡಿನ ಹೇಳ್ಕೊಡ್ಬೇಕು ಅಂತ. ಹಾಗಿದ್ರೆ ಎಲ್ಲರಿಗೂ ಖುಷಿಯಾಗಿರುತ್ತಲ್ವಾ? ಸೊ ಬಳ್ಳಾರಿ ಜನ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 16ಕ್ಕೆ, ಸೆಪ್ಟೆಂಬರ್ 2 ಹಾಗೂ 3ನೇ ತಾರೀಕಿಗೆ ಹುಬ್ಳಿಯಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ಜನ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಯಾರಿಗೂ ಆಸಕ್ತಿ ಇದ್ರೆ ಖಂಡಿತ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೆ ಕಾರ್ಯಕ್ರಮ ಮುಂದುವರ್ಸೋಣ. ಕಲ್ತಿರೋ ವಿದ್ಯಾರ್ಥಿಗಳು ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಒಂದು ಸ್ಮಾಲ್ BT ರೆಡಿ ಆಗಿದೆ, ನೋಡ್ಕೊಂಡ್ ಬರೋಣ. ಓಂ ಗುರುಭ್ಯೋ ನಮಃ. ನಾನು ಅಶೋಕ್ ಆರ್ ಹೆಗಡೆ ಅಂತ, ನಾರ್ತ್ ಕೆನರಾದ ಸಿದ್ದಾಪುರದಿಂದ ಬಂದಿದ್ದೇನೆ. ಜಂತು ನಾಮ್ ಮಾನವ ಜನ್ಮ ಶ್ರೇಷ್ಠತ ಹೇಳ್ತಾರೆ. ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಫಲವಾಗಿ ಮನುಷ್ಯ ಜನ್ಮ ಸಿಗ್ತದೆ ಅಂತ ಹೇಳ್ತಾರೆ. ಒಂದು ಮನುಷ್ಯ ಜನ್ಮದ ಸಮಸ್ತ ವ್ಯವಸ್ಥೆಯನ್ನು ನಕ್ಷತ್ರ, ಸೂರ್ಯ, ಚಂದ್ರ, ಸಮಸ್ತ ಬ್ರಹ್ಮಾಂಡ ನಿರ್ದೇಶಿಸ್ತದೆ. ಇಂಥ ಒಂದು ಸಮಸ್ತ ನಿರ್ದೇಶನವನ್ನು ತಿಳಿಸ್ಕೊಡುವಂಥದ್ದು ಜ್ಯೋತಿಷ್ಶಾಸ್ತ್ರ. ನನ್ನಂಥ ಜನಸಾಮಾನ್ಯರು ಅಂದರೆ ಬೇರೆ ಬೇರೆ ಕೆಲಸಗಳಲ್ಲಿ ಇರುವಂಥವರು ಇಂಥ ಮಹತ್ ಜ್ಯೋತಿಷ್ಶಾಸ್ತ್ರವನ್ನು ತಿಳ್ಕೊಳ್ಳೋದಂತಂದರೆ ಬಹುತೇಕ ಒಂದು ಜನ್ಮನೂ ಸಾಕಾಗಲಿಕ್ಕಿಲ್ಲ. ಇಂಥ ಮಹತ್ತರವಾದಂಥ ಶಾಸ್ತ್ರವನ್ನು ನಕ್ಷತ್ರ ನಾಡಿಯ ಮೂಲಕ ನಮ್ಮ ದಿನೇಶ್ ಗುರೂಜಿಯವರು ಕೇವಲ 4 ದಿವಸಗಳಲ್ಲಿ ಅತ್ಯಂತ ಮನೋಜ್ಞವಾಗಿ, ಮನಮುಟ್ಟುವಂತೆ ಸರಳವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಕಸ್ತೂರಿ ವಾಹಿನಿಯಲ್ಲಿ ಅವರ ಕಾರ್ಯಕ್ರಮಗಳನ್ನು ನೋಡಿ ಆ ಪ್ರಚೋದನೆಯಿಂದ ನಾನು ಈ ಶಿವಮೊಗ್ಗದ ಇಲ್ಲಿಯ ತರಬೇತಿ ಶಿಬಿರಕ್ಕೆ ಬಂದಿದ್ದೇನೆ. ಇದೇ ರೀತಿ ಎಲ್ಲ ಜನರು ಕೂಡ ನಕ್ಷತ್ರ ನಾಡಿನ ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನದ ಆಗು ಹೋಗುಗಳನ್ನು ನಾವೇ ತಿಳ್ಕೊಳ್ಳುವಂತೆ ಆಗಲಿ ಅಂಥೇಳಿ ಆಶಿಸ್ತಾ, ಅವರು ಕೊಟ್ಟಂಥ ಯಂತ್ರ ಮಂತ್ರ ತಂತ್ರ ಪುಸ್ತಕ ಕೂಡ ಯಾವ್ಯಾವ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರ ಕೊಟ್ಟಿದೆ, ಎಲ್ಲರೂ ಕೂಡ ಅದರ ಪ್ರಯೋಜನ ಪಡ್ಕೊಳ್ಳಿ. ದಿನೇಶ್ ಗುರುಜಿಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಅವರಿಗೆ ಶಿರವಾಗಿ ನಮಸ್ಕರಿಸ್ತೇನೆ. ಓಕೆ, ಅದ್ಭುತವಾಗಿ ಮಾತನಾಡಿದ್ರು ಅಂತಾನೆ ಹೇಳ್ಬೋದು. ಹಾಗಿದ್ರೆ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಮೊದಲಿನ ಕಾಲರ್. ಹಲೋ, ಆಯ್ತು ಸ್ವಾಮಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರು ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮಗನ್ಗೆ ಕೇಳ್ಬೇಕಾಗಿತ್ತು. ದಿನಾಂಕ 11/3/1986. 1986. ಟೈಮಿಂಗ್ಸ್ ಏನು? ಟೈಮ್ 5:10 ಮಾರ್ನಿಂಗ್. ಓಕೆ, ಬೆಳಿಗ್ಗೆ 5:10. ಸರಿ, ಹುಟ್ಟಿರುವಂತ ಸ್ಥಳ, ಊರು ಯಾವ್ದು? ಬೆಂಗಳೂರು. ಸೊ ಪ್ರಶ್ನೆ ಏನಿದೆ ಕೇಳಿ, ಗುರುಜಿ ಮಾತನಾಡ್ತಾರೆ. ಆಯ್ತು. ನಮಸ್ಕಾರ ಮೇಡಮ್. ಮೀನ ರಾಶಿಯಲ್ಲಿ ಹುಟ್ಟಿದ್ದಾರೆ. ಹೌದು ಸ್ವಾಮಿ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಈಗ ಪ್ರಸ್ತುತ ಅವರಿಗೆ ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ 2017 ಇನ್ನೇನು ಕುಜ ಮುಗಿತು, ಬುಧ ಮತ್ತೆ ರಾಹು ನೋಡ್ತಕ್ಕಂಥದ್ದು. ಏನ್ ಪ್ರಶ್ನೆ ಇದೆ ಅಮ್ಮ? ಅದೇ ಅವ್ರ ಫ್ಯೂಚರ್ ಬಗ್ಗೆ ಕೇಳ್ಬೇಕಾಗಿತ್ತು. ಏನ್ ಮಾಡ್ಕೊಂಡಿದ್ದಾರೆ? ಅವ್ರು BE ಮಾಡಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದಾರೆ. ಅವರು ಅಬ್ರಾಡ್ಗೆ ಹೋಗ್ತಾರಾ ಅಂತೆ, ಅವ್ರು ಶೇರ್ ಬಿಸ್ನೆಸ್ ಆಗುತ್ತಾ? ಓಕೆ, ಶೇರ್ ಬಿಸ್ನೆಸ್ ಖಂಡಿತ ಆಗಲ್ಲ. ಯಾಕಂದ್ರೆ ಶೇರ್ ಬಿಸ್ನೆಸ್ಗೆ 2-5-11 ಕಾಂಬಿನೇಷನ್ ಬರಬೇಕು. ಇಲ್ಲಿ 5-8-12 ಅಂತ ಕಾಂಬಿನೇಷನ್ ಬುಧನಲ್ಲಿದೆ. ಬಟ್ ಭುಕ್ತಿ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಕೆಲಸದಲ್ಲಿ ಏನು ಅಡೆತಡೆ ಇಲ್ಲ. ದಶಾ ನೋಡಿದ್ರೆ ಕೆಲಸದಲ್ಲಿ ಬಹಳ ಪ್ರಾಬ್ಲಮ್ ಇದೆ ಅಂತ ಬರ್ತಾ ಇದೆ. 5-8-12 ಬಂದ್ರೆ ತುಂಬಾನೇ ಕೆಲಸದಲ್ಲಿ ಪ್ರಾಬ್ಲಮ್ ಬರುತ್ತೆ. ಆದ್ರೆ ಭುಕ್ತಿ ರಾಹು 2-3-10, 2-4, 3-9-11, 11 2-11, 1-10 ಬಹಳ ಬ್ರೈಟ್ ಆಗಿದೆ. ಭುಕ್ತಿಗಳಲ್ಲಿ ಬಹಳ ತೊಂದರೆ ಇರದೇ ಇರ್ತಕ್ಕಂಥದ್ದಿದೆ. ತುಂಬಾ ಅದ್ಭುತವಾಗಿದೆ. ಶನಿಯ ಭುಕ್ತಿಲಿ ಫಾರಿನ್ ಹೋಗ್ತಕ್ಕಂಥ ಚಾನ್ಸ್. ಯಾಕಂದ್ರೆ 12 ಬರ್ತಾ ಇದೆ. ಶನಿ, ರಾಹು, ಸೂರ್ಯ ಮತ್ತೆ ಈ ಕೇತು, ಈ ಗ್ರಹಗಳು ಏನಾದ್ರು 3, 9, 12 ಅಥವಾ 12 ಕೊಟ್ಟಾಗ ಫಾರಿನ್ ಹೋಗ್ತಕ್ಕಂಥ ಚಾನ್ಸು. ಮುಂದೆ ಬರ್ತಕ್ಕಂಥ ಬುಧ ಮತ್ತೆ ಶನಿಲಿ ಖಂಡಿತವಾಗೂ ಅವರು ಫಾರಿನ್ ಹೋಗ್ತಾರೆ.
ಫಾರಿನ್ ಅಲ್ಲೇ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ. ಸ್ವಲ್ಪ ವರ್ಷ ಬೇಕಾಗುತ್ತೆ, ಒಂದು 3 to 4 years ಆಗುತ್ತೆ, ಬಟ್ ಅದ್ಭುತವಾಗಿರುತ್ತೆ. ಅದಾದ್ಮೇಲೆ ಕೇತು ದಶ ಎಕ್ಸಲೆಂಟ್ ಆಗಿದೆ. 2 4 8 9 11 2 3 10 2 3 10 ತುಂಬಾ ಅವ್ರ ಅದ್ಭುತವಾಗಿದೆ. ಮದ್ವೆ ಬಗ್ಗೆ ಏನು ಕೇಳ್ಬೇಕಾಗಿ ಎಲ್ಲ ಚೆನ್ನಾಗಿದೆ ಅಮ್ಮ. ಎಲ್ಲ ಈಗ ಒಂದು ನೋಡಿ, ಮುಂದೆ ಬರ್ತಕ್ಕಂತ ಕೇತು ದಶೆ 25 ಇಂದ ಬರುತ್ತೆ, 9 years ಆದ್ಮೇಲೆ. ಬಟ್ ಈಗ ಮದುವೆ 1 to 2 years ಒಳಗಡೆ ಖಂಡಿತ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಜಾಬ್ ಅಲ್ಲಿ ಸ್ವಲ್ಪ ಹೆಚ್ಚು ಟೆನ್ಷನ್ ಇರುತ್ತೆ. ಜ್ಯೋತಿಷ್ಯ ಕಲ್ತು ಬಿಡಿ, ಇದು ಈಸಿ. ಇದು ಈ ಕಾಂಬಿನೇಷನ್ ನೋಡ್ಕೊಂಡ್ಬಿಟ್ರೆ ಹೇಳ್ಬಿಡ್ಬೋದು ಯಾವಾಗ ಕಷ್ಟ ಬರುತ್ತೆ, ಯಾವಾಗ ಆರಾಮಾಗಿರುತ್ತೆ. ಕಷ್ಟ ಬಂದಾಗ ಸ್ವಲ್ಪ ಮಂತ್ರ ಪಠನೆ ಮಾಡ್ಕೊಂಡು ಸ್ವಲ್ಪ ಆರಾಮಾಗಿ ಇದ್ಬಿಟ್ರೆ ಸಾಕು. ಆ ಪೀರಿಯಡ್ ದಾಟಿ ಹೋದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಹರ್ಡಲ್ಸ್ ಬರ್ತಾ ಇರುತ್ತೆ ಜೀವನದಲ್ಲಿ, ಅದನ್ನ ದಾಟ್ಕೊಂಡು ಹೋಗೋದೇ ನಮ್ಮ ಒಂದು ಗುರಿ ಇರುತ್ತೆ. ಈ ಜನ್ಮನ ಪಾವನ ಮಾಡ್ಕೊಂಡು ಮುಂದೆ ಹೋಗ್ಬೇಕು, ಮುಂದೆ ಹೋಗ್ತಾ ಇರ್ಬೇಕು. ವಿ ಶುಡ್ ಮೂವ್ ಆನ್ ಇನ್ ಲೈಫ್. Yes. ಅದಕ್ಕೊಂದು ತಾತ್ಪರ್ಯ ಹೇಳ್ತೀನಿ, ವಾಟ್ ವಿ ಶುಡ್ ಡೂ ಇನ್ ಲೈಫ್ ಅಂತ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೆಮ್ಮ ನೀವು ಮನೆಯಲ್ಲಿ ಕೈಲಾಶ ಯಂತ್ರವನ್ನ ಕೂಡ ಸ್ಥಾಪನೆ ಮಾಡಬಹುದು. ಸೊ ತುಂಬಾ ಮನಸ್ಸಲ್ಲಿ ಒಂದು ಗೊಂದಲ ಇರುತ್ತೆ, ನೆಮ್ಮದಿ ಇರಲ್ಲ, ಅಶಾಂತಿ ಇರುತ್ತೆ. ಸೊ ಈ ತರ ಇದ್ದವರು ಮನೆಗಳಾಗಿರ್ಬೋದು, ಆಫೀಸಸ್ ಅಲ್ಲಿ ಆಗಿರ್ಬೋದು, ಕೈಲಾಶ ಯಂತ್ರವನ್ನ ಸ್ಥಾಪನೆ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ತೆ. ಹಲೋ ಮೇಡಮ್. ನಮಸ್ತೆ, ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 22/5 22/5 93 ಮೇಡಮ್. 93. ಟೈಮಿಂಗ್ಸ್ ಏನು? ಕೇಳಿಸ್ತಾ ಇದೆಯಾ ಮಾತನಾಡ್ತಾ ಇರೋದು? ಬೇಗ ಬೇಗ ಮಾತನಾಡಿ ಸರ್. ಹುಟ್ಟಿರೋ ಟೈಮಿಂಗ್ಸ್ ಏನು? 2:15 ಮೇಡಮ್, ಮಧ್ಯಾಹ್ನ. ಮಧ್ಯಾಹ್ನ 2:15. ಹುಟ್ಟಿರುವಂತ ಊರು? ಬಳ್ಳಾರಿ ಮೇಡಮ್. ಬಳ್ಳಾರಿ. ಬಳ್ಳಾರಿಯಲ್ಲಿ ನಕ್ಷತ್ರ ಹೇಳ್ಕೊಡ್ತಿದ್ದಾರೆ ಗುರುಜಿ ಅವರು ಸೆಪ್ಟೆಂಬರ್ 16ಕ್ಕೆ. ನಾವು ಹುಬ್ಳಿ ಕ್ಲಾಸಿಗೆ ಬರೋಕ್ ಅನ್ಕೊಂಡಿದ್ವಿ ಮೇಡಮ್, ಬಹಳ ದಿನ ಆಯ್ತು ನಾವು ಕ್ಲಾಸ್ ಕಲಿಬೇಕಂತ. ಓಕೆ, ನಿಮ್ಮೂರ್ಗೆ ಬರ್ತಿದ್ದಾರೆ ಗುರುಜಿ. ಗುರುಜಿ ಮಾತನಾಡ್ತಾರಪ್ಪ, ಮಾತನಾಡಿ. ನಮಸ್ಕಾರ ಸರ್. ವೃಷಭ ರಾಶಿ ಹುಟ್ಟಿದ್ದೀರಾ. ವೃಷಭ ರಾಶಿಲಿ ರೋಹಿಣಿ ನಕ್ಷತ್ರ ಬರ್ತಾ ಇದೆ. ರಾಹು ದೇಶ ಶುಕ್ರ ದೇಶ ಗುಪ್ತಿ. ಈಗ ಏನ್ ಹೇಳಿ? ರಾಹು ದೇಶ ಗುಪ್ತಿ ಇದೆ, ಗುಪ್ತಿ ಶುಕ್ರ. ವಾ ಸೂಪರ್ ಸರ್, ವಾವ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಈ ಲೆವೆಲ್ ವೆರಿ ಗುಡ್. ರಾಹು ದೇಶದಲ್ಲಿ ಸ್ವಲ್ಪ 5 8 12 ಕಾಂಬಿನೇಷನ್ ಇದೆ. ಶುಕ್ರಲ್ಲಿ 2 7 9. ಸ್ವಲ್ಪ ಶುಕ್ರ ಪರವಾಗಿಲ್ಲ, ಭುಕ್ತಿಗಳು ಚೆನ್ನಾಗಿದೆ. ರಾಹು ಸ್ವಲ್ಪ ಸ್ಲೋ ಇದೆ. 12 12 ಬಂದಾಗ ಬಹಳಷ್ಟು ಸ್ವಲ್ಪ ಜಾಬ್ ಅಲ್ಲಿ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಸ್ವಲ್ಪ ಕಷ್ಟವಾಗಿರುತ್ತೆ. ಏನ್ ವಿಚಾರ ಕೇಳಬೇಕಾಯ್ತು? ಗುರುಜಿ, ನಾವು ಈಗ ವ್ಯವಸಾಯ ಮಾಡ್ತಾ ಇದ್ವಿ, ಕೃಷಿಯಲ್ಲಿ ಮಾಡ್ತಾ ಇದ್ವಿ. ಫ್ಯೂಚರ್ ಹೆಂಗಿದೆ ಕೃಷಿಯಲ್ಲಿ ಮಾಡಿದ್ರೆ ಆತರ ಚೆನ್ನಾಗಿದೆ ನಮ್ಮ ಮುಂದೆ? ಗುರುದಶೆಯಿಂದ ನಿಮ್ಮ ಕೃಷಿ ಚೆನ್ನಾಗಾಗುತ್ತೆ. ಯಾಕಂದ್ರೆ 4 11 7 ಕೃಷಿಲಿ ಯಾವ ಒಂದು ಅಗ್ರಿಕಲ್ಚರ್ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಹಣ ಗಳಿಸ್ತೀರಾ. ಬಟ್ ಗುರುದಶೆಲೆ ರಾಹು ಮುಗಿಬೇಕು. ರಾಹು ಮುಗಿದ ನಂತರ ಸ್ಟಾರ್ಟ್ ಆಗುತ್ತೆ ನಿಮಗೆ. ರಾಹು ಚಂದ್ರನಲ್ಲಿ, ಯಾಕಂದ್ರೆ ದಶಾಭುಕ್ತಿಗಳು ನೋಡ್ಕೊಳ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ. ರಾಹು ಚಂದ್ರ ಯಾವಾಗ ಬರುತ್ತೋ ಅಲ್ಲಿಂದ ನಿಮ್ ಲೈಫ್ ಸ್ಟಾರ್ಟ್, ಟೇಕ್ ಆಫ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಏನೇ ನೀವು ಹಣ ಹೂಡಿದ್ರು ಕೂಡ ನೀವು ಎಕ್ಸ್ಪೆಕ್ಟೆಡ್ ಇರ್ತಕ್ಕಂಥ ಬೆಳೆ ಬರೋದಿಲ್ಲ, ಮತ್ತೆ ಮಾರಾಟ ಮಾಡಿದ್ರು ಸ್ವಲ್ಪ ಕಷ್ಟಕರವಾಗಿರುತ್ತೆ. ಈ ಕಾಂಬಿನೇಷನ್ ಸ್ವಲ್ಪ 5 8 12 ಲಾಸ್ ಆಗುತ್ತೆ. ಬಟ್ ರಾಹು ಚಂದ್ರನಿಂದ ನಿಮ್ಮ ಲೈಫ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಕೆ ರಾಹುವಿನ ಮಂತ್ರ ಯಥೇಚ್ಛವಾಗಿ ಹೇಳಿ. ಓಂ ರಂ ರಾಹುವೆ ನಮಃ ಅಷ್ಟೇ. ಓಂ ರಂ ರಾಹುವೇನ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಇದರ ಜೊತೆಗೆ ಸಾಧ್ಯವಾದ್ರೆ ಇಲ್ಲಿ ಕುಜನಲ್ಲಿ 3 8 11 ಬಂದಿರೋದ್ರಿಂದ ಸಾಧ್ಯವಾದ್ರೆ ಇಲ್ಲಿ ನಿಮ್ಮ ಆಸ್ತಿಯಿಂದ ನೀವು ಫಲಾನ ಬೆಳೆಸಬೇಕು ಅಂತಂದ್ರೆ ಒಂದು ಹವಳನ, ಬಲಗೈ ಉಂಗುರದ ಬೆರಳಿಗೆ ಹವಳನ ಧರಿಸ್ಕೊಳ್ಳಿ, ಒಳ್ಳೇದಾಗುತ್ತೆ. ಸಾಧ್ಯವಾದ್ರೆ ಕೈಲಾಶ ಅಂತ, ಒಳ್ಳೇದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೇನೆ ಸಾಕಷ್ಟು ಜನ ನಕ್ಷತ್ರನ ಕಲ್ತಿರ್ತೀರಾ, ಆದ್ರೂ ಕೂಡ ಇಲ್ಲೊಂದ್ ಕಡೆ ಒಂದ್ ಸ್ವಲ್ಪ ಡೌಟ್ಸ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ, ಗುರುಜಿ ಹತ್ರ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ಇರುತ್ತೆ. ಸೊ ಅಂತವರಿಗೆ ಬೆಂಗಳೂರಿನಲ್ಲಿ ಆಗಸ್ಟ್ 19ನೇ ತಾರೀಕಿಗೆ ಹೈಯರ್ ಕ್ಲಾಸಸ್ ತಗೊಳ್ತಿದ್ದಾರೆ ಗುರುಜಿ. ಸೊ ಏನೇ ಪ್ರಶ್ನೆಗಳಿದ್ರು ಕೂಡ ಬಂದು ಗುರುಜಿ ಹತ್ರ ಕೇಳ್ಬೋದು. ಹಾಗೆ ಅಡ್ವಾನ್ಸ್ಡ್ ಟಾಪಿಕ್ಸ್ ನ ಕೂಡ ಹೈಯರ್ ಕ್ಲಾಸ್ ಅಲ್ಲಿ ಗುರುಜಿ ಹೇಳ್ಕೊಡ್ತಾರೆ. ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ನಾನು ಪ್ರಿಯಾ, ನಮ್ಮ ಜೊತೆ ಡಾಕ್ಟರ್ ದಿನೇಶ್ ಗುರೂಜಿ ಇದ್ದಾರೆ. ಕಾರ್ಯಕ್ರಮ ಮುಂದುವರ್ಸೋಣ. ಮತ್ತೊಬ್ರು ಕಾಲರ್. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನಾನ್ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಹುಟ್ಟಿರೋ ದಿನಾಂಕ? ಅವ್ರು 22/4/74 ಸಂಜೆ 6:30. ಅಯ್ಯಪ್ಪ, 22/4/64. 22/4/64 74. ಸರಿ, ಟೈಮಿಂಗ್ಸ್ ಏನು? ಸಂಜೆ 6:30 ಮೇಡಮ್. ಸಂಜೆ 6:30. ಹುಟ್ಟಿರುವಂತ ಸ್ಥಳ? ಸ್ಥಳ ಹಾಸನ್. ಹಾಸನ್. ಓಕೆ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಅಮಾವಾಸ್ಯೆ ಆದ್ಮೇಲೆ ಹುಟ್ಟಿದ್ದಾರೆ, ಮೇಷ ರಾಶಿಲಿ ಹುಟ್ಟಿದ್ದಾರೆ. ಮೇಷ ರಾಶಿಲಿ ಅಶ್ವಿನಿ ನಕ್ಷತ್ರ.
ಹೌದು ಸರ್. ಪರವಾಗಿಲ್ಲ, ಎಲ್ಲ ನಮ್ ಜೊತೆನೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ನಾವೇನು ಜಾಸ್ತಿ ಹೇಳೋದೇ ಬೇಡ. ಕುಜ ದೇಶ ನಡೀತಾ ಇದೆ. ಕುಜ ದೇಶದಲ್ಲಿ 2018 ಕುಜ ಭುಕ್ತಿ. ಕುಜ ಮತ್ತೆ ಶುಕ್ರ ಹೇಗಿದೆ ನೋಡೋಣ. 279 ಸರ್ ಮನೆಗಿನ ಕಟ್ತೀವಂತ ನೋಡಿ ಹೇಳಿ ಸರ್, ಬರೀ ಬಾಡಿಗೆ ಮನೆಲ್ಲ ಆಯ್ತು. ನಾವೆಲ್ಲ ಬಾಡಿಗೆನೆ ಮೇಡಮ್, ಸ್ವಂತ ಕಟ್ಕೊಂಡ್ರು ಎಷ್ಟ್ ದಿವಸ ಇಲ್ಲಿ ಇಟ್ಟಿರ್ತೀವಿ ಹೇಳಿ. ಪೇಪರ್ ಬರ್ದಿರ್ತಾರೆ ಅಷ್ಟೇ, ನಮ್ದು ಸ್ವಂತ ಅಂತ ಅಷ್ಟೇ. ಅದಕ್ಕೆ ಅವ್ರ ಏನಾದ್ರು ಮನೆಗಿನ ಕಟ್ಟ ಯೋಗ ಇದೆಯಾ ಅಂತ. ಮೈಸೂರಿಗೆ ಬರ್ತಾರೆ ಸರ್ ಕ್ಲಾಸಿಗೆ. ಹೌದಾ? ಹಾ. ಅದಕ್ಕೋಸ್ಕರ ನಾನು ಸ್ವಲ್ಪ ಏನಾರು ಹೇಳ್ಬೇಕಾ? ಮಸಾಲೆ ಏನಿಲ್ಲ, ಏನಿದೆ ಅದೇ ಹೇಳೋದು ಅಷ್ಟೇ. ಕುಜನಲ್ಲಿ ಯಾವಾಗ 4, 11, 12 ಕಾಂಬಿನೇಷನ್ ಬರುತ್ತೋ ಅವಾಗ ಮನೆ ಕಟ್ತಾರೆ. 4, 11, 12 ಕಾಂಬಿನೇಷನ್ ಶುಕ್ರನಲ್ಲಿಲ್ಲ, ಸೂರ್ಯನಲ್ಲಿಲ್ಲ, ಚಂದ್ರನಿಲ್ಲ. ಬಟ್ ಕುಜನ ದಶನೇ ನಡೀತಾ ಇರೋದ್ರಿಂದ ಮನೆ ಕಟ್ಟಕ್ಕೆ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತ ಆಗುತ್ತೆ. ಇಲ್ಲಿ ಕುಜ ಮತ್ತೆ ಸೂರ್ಯನ ಒಂದು ಭುಕ್ತಿಲಿ ಖಂಡಿತ ಮನೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕುಜ ಮತ್ತೆ ಸೂರ್ಯ ಯಾವಾಗ ಬರುತ್ತಪ್ಪ ಅಂದ್ರೆ 2018 ಫೆಬ್ರವರಿಗೆ ಖಂಡಿತ ಕಟ್ತಾರೆ. ಯಾಕಂದ್ರೆ ಕುಜ ಮತ್ತೆ ಸೂರ್ಯ ಯಾವ ಒಂದು ವಿಶ್ಲೇಷಣೆ ಇದ್ದಾರೆ ನೋಡ್ಬೇಕು. ಶನಿ ಏನಾದ್ರು ಬಿದ್ದಿದ್ಯಾ? 7, 8, 9, 10 ಇಲ್ಲ, ಆಗಲ್ಲ. ಬಟ್ ಸೂರ್ಯ ಇರ್ತಕ್ಕಂಥದ್ದು ಮತ್ತೆ ಕುಜ, ಶನಿ ಮತ್ತೆ ಕುಜ ಎರಡು ಒಟ್ಟಿಗೆ ಇರೋದ್ರಿಂದ ಈ ಕುಜನ ದಶೆ ಮುಗಿಯೋ ಒಳಗಡೆ ಖಂಡಿತ ಕಟ್ತೀರಾ 2018 ಫೆಬ್ರವರಿಯಿಂದ. ಸ್ವಲ್ಪ ಅದನ್ನ ಬೇಗ ಕಟ್ಟಕ್ಕೆ ಒಂದು ಬಹಳ ಸುಲಭವಾಗಿರ್ತಕ್ಕಂಥ ತಂತ್ರ ಕೊಡ್ತೀನಿ. ಈ ತೊಗರಿ ಬೆಳೆ ಇದೆಯಲ್ಲ, ತೊಗರಿ ಬೆಳೆನ ಯಾವ್ದಾರು ಒಂದು ಅನಾಥಾಶ್ರಮಕ್ಕೆ ಒಂದು ಅವ್ರು ಎಷ್ಟು ವೆಯ್ಟ್ ಇರ್ತಾರೋ ಅದನ್ನ 3 ಭಾಗ ಮಾಡಿ 3 ವಿಭಿನ್ನ ಅನಾಥಾಶ್ರಮಕ್ಕೆ ದಾನ ಮಾಡಿ. ತೊಗರಿ ಬೇಳೆ ಅವ್ರು ಎಷ್ಟು ವೆಯ್ಟ್ ಇದಾರೆ ನಿಮ್ಮ ಯಜಮಾನ್ರು ಅಷ್ಟನ್ನ 3 ಭಾಗ ಮಾಡಿ ದಾನ ಮಾಡಿ. ಒಂದು 6 ತಿಂಗಳಲ್ಲಿ ಮಾಡಿ, ಒಂದೇ ಸತಿ ಬೇಡ. ಒಂದೇ ಸತಿ ಅದಕ್ಕೆ ತೊಗರಿ ಬೇಳೆ ಬಹಳ ಕಾಸ್ಟ್ಲಿ ಆಗ್ಬೋದೇನೋ ನಿಮ್ಮ ಪರಿಸ್ಥಿತಿಗೆ, ಬೇಡ. 3 ಭಾಗ ಮಾಡಿ ಇಷ್ಟಿಷ್ಟು ಅಂತ ಹೇಳಿ ಒಂದು 3 ಅನಾಥಾಶ್ರಮಕ್ಕೆ ಕೊಡಿ. ಶನಿಯ ಜೊತೆ ಇರ್ತಕ್ಕಂಥದ್ರಿಂದ ಖಂಡಿತ ಸಕ್ಸಸ್ ಆಗುತ್ತೆ. ಇದು ಫೇಲ್ ಆಗುತ್ತೆ, ಯಾಕಂದ್ರೆ ಕುಜನ ದಶನೆ ನಡೀತಾ ಇರ್ಬೇಕಾದ್ರೆ ಕಾರಕ ಆಗಿರ್ತಕ್ಕಂಥ ಪ್ಲಾನೆಟ್ ಮನೆ ಕಟ್ಟಕ್ಕೆ ಖಂಡಿತ ಮಾಡ್ತಾನೆ. ಈಗ ಶುಕ್ರನಲ್ಲಿ 5, 8 ಕಾಂಬಿನೇಷನ್, ಹಣದ ಒಂದು ಏನಾದ್ರು ಮಾಡ್ತಕ್ಕಂಥದ್ದು, ಎಲ್ಲರೂ ಹೋಗಿ ಕೈ ಹಾಕ್ಬಿಟ್ರೆ ದುಡ್ಡು ಸಿಗಾಕೊಳ್ಳುವಂಥದ್ದು ಮಾಡಬೇಡಿ. 2018 ಫೆಬ್ರವರಿಗೆ ಕೈ ಹಾಕಿ, ಒಳ್ಳೇದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕೆ. ಗುರುಜಿ ಹೇಗೆ ಹೇಳಿದ್ದಾರೆ ಹಾಗೆ ಮಾಡಿ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಮತ್ತೊಬ್ರು ಕಾಲ್. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ಹೇಳಿ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 17 1 ಹಾ 1995. 17/1/1995. ಟೈಮಿಂಗ್ಸ್ ಏನು? ಸಾರಿ ಮೇಡಮ್, 91. ಓಕೆ, ಟೈಮಿಂಗ್ ಬೆಳಗ್ಗೆ 9:30. ಸರಿ. ಹುಟ್ಟಿರುವಂತ ಊರ್ ಯಾವ್ದು? ಹಾ, ಹುಟ್ಟಿರುವಂತ ಸ್ಥಳ ಯಾವ್ದು? ಊರ್ ಯಾವ್ದು? ಚಿಕ್ಕಮಗಳೂರಲ್ಲಿ. ಚಿಕ್ಕಮಂಗ್ಳೂರು. ಸಮಯ ಬೆಳಗ್ಗೆ 9:30 ಗುರುಜಿ. ಸರಿ, ಗುರುಜಿ ಇದಾರೆ, 9:00ವರೆಗೆ ಹುಟ್ಟಿರೋದು. ಕೇಳಿಸ್ತು. ಸರಿ, ಮಾತನಾಡಿ. ಗುರುಜಿ ಮಾತನಾಡ್ತಾರೆ. ನಮಸ್ಕಾರ ಮೇಡಮ್. ಮಕರ ರಾಶಿಲಿ ಹುಟ್ಟಿದ್ದಾರೆ. ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ. ಪ್ರಸ್ತುತ ಇವಾಗ ರಾಹು ದೇಶ ನಡೀತಾ ಇದೆ. ರಾಹು ದೇಶದಲ್ಲಿ ಶುಕ್ರ ಭುಕ್ತಿ. ರಾಹು ಮತ್ತೆ ಶುಕ್ರ ನೋಡೋಣ ಹೇಗಿದೆ ಅಂತ. ಸ್ವಲ್ಪ 12 ಬಂದಿದೆ, ಶುಕ್ರನಲ್ಲೂ 12 ಬಂದಿದೆ. ಸ್ವಲ್ಪ 12 ಹೇಳಿ, ಏನ್ ಕೇಳ್ಬೇಕು? ಸರ್, ನನ್ನ ಮಗನ್ ಮದ್ವೆ ಬಗ್ಗೆ ಮತ್ತೆ ಅವ್ನು ಮುತ್ತೂಟ್ ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾನೆ. ಆ ವರ್ಕ್ ಅವನಿಗೆ ಸೆಟ್ ಆಗುತ್ತಾ ಅಂತ 2 ಕೇಳಿ. ಕೆಲಸದ ವಿಚಾರದಲ್ಲೇ ಇರ್ಲಿ. ಯಾವುದೇ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಖಂಡಿತ ಬೇಡ, ನಿಷಿದ್ಧ. ಅಲ್ಲ, ಅವನು ವರ್ಕ್ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅರ್ಥ ಆಯ್ತು. ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಜಾಬ್ ಅಲ್ಲಿ ಇದಾರೆ. ಮುಂದಿನ ದಿನಗಳಲ್ಲಿ ರಾಹು ಏನ್ ಮಾಡ್ತಾನೆ ಅಂದ್ರೆ 2, 7, 11 ಕಾಂಬಿನೇಷನ್ ಇರೋದ್ರಿಂದ ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಒಂದು ವಿಚಾರಕ್ಕೆ ಹೋಗ್ತಾರೆ. ಅದನ್ನ ಮುಂಚೆನೆ ಹೇಳ್ತಾ ಇದ್ದೀನಿ, ಬೇಡ, ಖಂಡಿತ ಬೇಡ. ಓಕೆ, ಜಾಬ್ ಅಲ್ಲಿ ಇರ್ತಾರೆ. ಮದುವೆ ಬಂದ್ಬಿಟ್ಟು ರಾಹು ಮತ್ತೆ ಸೂರ್ಯ ದಶಲಿ ಖಂಡಿತ ಆಗತ್ತೆ. ಮದುವೆ ತಾನೇ ಕೇಳಿದ್ ನೆಕ್ಸ್ಟ್? ಹೌದು ಸರ್, ಗ್ಯಾರಂಟಿ. 2711 ಗ್ಯಾರಂಟಿ ಮದುವೆ. 2017 ಯಾವಾಗ ಬರ್ತದೆ? 2018 ಫೆಬ್ರವರಿಯಿಂದ 2019 ಜನವರಿ ಒಳಗಡೆ ನಮ್ಮ ಆಫೀಸ್ಗೆ ನಿಮ್ದು ಲಗ್ನ ಪತ್ರಿಕೆ ನಿಮ್ಮ ಮಗಂದು ಕಳಿಸ್ಬಿಡಿ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ. ಹಾಗೆ ನವಗ್ರಹ ತಾಯ್ತವನ್ನ ಕೂಡ ಧರಿಸ್ಕೋಬಹುದು. ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾ, ನವಗ್ರಹ ತಾಯ್ತ ಬೇಕು ಅಂತ ಹೇಳಿದ್ರೆ ನಮ್ಮ ಆಫೀಸ್ ಅಡ್ರೆಸ್ಗೆ ಕರೆ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಮತ್ತೊಬ್ರು ಕಾಲ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ಗೊತ್ತಾ? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಸರಿ, ಒಂದ್ ನಂಬರ್ ಹೇಳಿ ಮಾ. 21. ಸರಿ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಯಾವ ಊರಿಂದ ಮಾತಾಡ್ತಾ ಇರೋದು? ನಮಸ್ತೆ ಸರ್, ಚೆನ್ನಾಗಿದ್ದೀವಿ ಸರ್. ನಾವು ಹೊಸಪೇಟೆಯಿಂದ ಕಾಲ್ ಮಾಡ್ತಿರೋದು. ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಬುಧ ದೇಶ 3, 4, 6 ಮತ್ತೆ ರಾಹು ಚೆನ್ನಾಗಿದೆ. ಪ್ರಶ್ನೆ ವಿನ್ ಆಗುತ್ತೆ, ಕೇಳಿ. ಸರ್, ಅದು MBA ಮಾಡ್ಕೊಂಡಿದ್ದಾರೆ. ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗ್ತಾ ಇಲ್ಲ. ಯಾವಾಗ ಒಳ್ಳೆ ಕೆಲಸ ಸಿಗುತ್ತೆ ಗುರುಜಿ? ತುಂಬಾ ಕಷ್ಟದಲ್ಲಿದ್ದೀವಿ. 1 ರಿಂದ 12 ನಂಬರ್ ಹೇಳಿ. 21 ಸರ್. 1 ರಿಂದ 12. 1 ರಿಂದ 9 ಗುರುಜಿ. 9, 7, 8, 9 ಸೆಪ್ಟೆಂಬರ್ ಆದ್ಮೇಲೆ ಸಿಗುತ್ತಮ್ಮ. ಸಿಗುತ್ತಾ? ಅಲ್ಲಿವರೆಗೂ ಕಾಯ್ಬೇಕು.
ಯಾಕಂದ್ರೆ ನೀವು ಕೇಳಿರ್ತಕ್ಕಂಥ 9 ಗುರು ಬರ್ತಾ ಇದೆ. ಆ ಗುರು ಇರ್ತಕ್ಕಂಥ ಸ್ಥಾನದಿಂದ ಸ್ಥಾನ ಪಲ್ಲಟ ಆಗಿದ ತಕ್ಷಣ ಸೆಪ್ಟೆಂಬರ್ ಅಲ್ಲಿ ಇಮಿಡಿಯೇಟ್ ಆಗಿ ಸಿಗುತ್ತೆ. ಟಾಪ್ ಪೊಸಿಷನ್ ಅಲ್ಲಿ ಇರ್ತಾರೆ. ಏನು ಯೋಚನೆ ಮಾಡ್ಬಿಡಿ, ತುಂಬಾ ಒಳ್ಳೆ ಕೆಲಸ ಇರ್ತಾರೆ. ಯಾವ್ದಾದ್ರು ಮಂತ್ರ ಇದ್ರೆ ಕೊಡಿ ಗುರುಜಿ, ನಾನೇ ಪಠನೆ ಮಾಡ್ತೀನಿ. ನೀವು ಕೆಲ್ಸಕ್ಕೆ ಹೋಗ್ತೀರಾ? ಇಲ್ಲ ಅವರು ಮಾಡೋದಿಲ್ಲ. ನೀವು ಮಂತ್ರ ಹೇಳಿದ್ರೆ ನಿಮ್ಗೆ ಕೆಲಸ ಸಿಗುತ್ತೆ. ಅವರೇ ಹೇಳ್ಬೇಕು. ಹೇಳಿ, ಭಗವಂತನ ಸ್ಮರಣೆ. ಯಾಕೆ ಭೇದ ಮಾಡ್ತೀರಾ ಎಲ್ಲರೂ? ನಾವು ನಂಬಲ್ಲ, ನಾವು ಮಾಡಲ್ಲ. ಎಲ್ಲ ಇರೋದು ಬಾಡಿಗೆ. ಭೂಮಿಯನ್ ನಮ್ದ, ಯಾರೋ ಬೇರೆಯವ್ರದ್ದು. ಯಾರೋ ಬೇರೆಯವ್ರದ್ದು ಅದೇ ಭಗವಂತಂದು. ನಾವು ಅವನ್ ಸೀಟಲ್ಲಿ ಕೂತಿದೀವಿ, ಅವನ ಕೊಟ್ಟಿರ್ತಕ್ಕಂಥ ಗಾಳಿನ ಎಂಜಾಯ್ ಮಾಡ್ತಾ ಇದೀವಿ, ಅವ್ನ್ ಕೊಟ್ಟಿರ್ತಕ್ಕಂಥ ಭಿಕ್ಷೆನ ತಿಂತಾ ಇದೀವಿ, ಎಲ್ಲಾ ಮಾಡ್ತಾ ಇದೀವಿ. ಅವ್ನ ಮಂತ್ರ ಮಾತ್ರ ಬೇಡ. ವಿ ಡೋಂಟ್ ಬಿಲೀವ್. ಒಂದ್ ಒಳ್ಳೆ ಕೆಲಸ ಸಿಕ್ಕರೆ ಅಷ್ಟೇ ಸಾಕು. ಖಂಡಿತ ಆಗತ್ತಮ್ಮ. ಓಂ ರಂ ರಾಹುವೆ ನಮ ಅಂತ ಯಥೇಚ್ಛವಾಗಿ ಅವ್ರಿಗೆ ಹೇಳ್ಕೊಳಕ್ ಕೇಳಿ, ಒಳ್ಳೇದಾಗುತ್ತೆ. ಓಂ ರಂ ರಾಹುವೆ ನಮ ಖಂಡಿತ ಸಿಗುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಳ್ಳೆ ಜಾಬ್ ಅಲ್ಲಿ ಇರ್ತಾರೆ. ಒಳ್ಳೇದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕೆ. ಅವ್ರಿಗೆ ಕೆಲಸ ಬೇಕು ಅಂದ್ರೆ ಖಂಡಿತ ದೇವ್ರ ಸ್ಮರಣೆನ ಅವರೇ ಮಾಡ್ಬೇಕು. ಮೇಡಮ್, ಗುರುಜಿ ಯಾವ ಮಂತ್ರವನ್ನ ಹೇಳಿದರೆ ಪಠನೆ ಮಾಡೋದಕ್ಕೆ ಹೇಳಿ. ಮತ್ತೊಬ್ರು ಕಾಲರ್. ಹಲೋ ಹಲೋ, ಹೇಳಿ ಮೇಡಮ್. ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. ಡೇಟ್ ಆಫ್ ಬರ್ತ್ 1980 ಇಸ್ವಿ ಗೊತ್ತಷ್ಟೇ. ಡೇಟ್ ಗೊತ್ತಿಲ್ಲ ಮೇಡಮ್. ಡೇಟ್ ಗೊತ್ತಿಲ್ಲ. ಓಕೆ, ನಂಬರ್ ಹೇಳಿ ಸರ್. ಒಂದು ನಂಬರು 25 ಮೇಡಮ್. 25. ಸರಿ, ಪ್ರಶ್ನೆ ಇದೆ ಕೇಳಿ, ಗುರುಜಿ ಮಾತನಾಡ್ತಾರೆ. ಸರ್ ನಮಸ್ಕಾರ. ಸರ್ ನಾವು ವ್ಯವಸಾಯ ಮಾಡ್ತಿರೋದು ಸರ್. ಯಾವ್ದು ಕೈ ಹಿಡಿತಾರೆ ಸರ್? ನೋಡಿ ಸರ್. ಸ್ವಲ್ಪ ಕಷ್ಟಕರವಾಗಿದೆ. ಬುಧ ಮತ್ತೆ ಗುರುನಲ್ಲೂ 5, 8, 9, 12 ಬರ್ತಾ ಇದೆ. ಮತ್ತೆ ಬುಧನಲ್ಲೂ ಅಂದ್ರೆ ಒಂದ್ಸತಿ ಚೆನ್ನಾಗ್ ಬರುತ್ತೆ, ಒಂದ್ಸತಿ ಚೆನ್ನಾಗ್ ಬರಲ್ಲ ಅಂತ ಬರ್ತಾ ಇದೆ ಫಸಲು ನಿಮ್ಮ ವ್ಯವಸಾಯದಲ್ಲಿ. ಹೌದು ಸರ್, 2 ವರ್ಷ ಚೆನ್ನಾಗ್ ಬರ್ತು. ಈಗ ಈ ಸತಿ ಏನಂದ್ರೆ ಸರ್, ತುಂಬಾ ತೊಂದ್ರೆ. ನೆಕ್ಸ್ಟ್ ಮಂತ್ ಮತ್ತೆ ಚೆನ್ನಾಗ್ ಬರುತ್ತೆ. ಸೊ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇದೆ. ನೋಡಿ, ದಶಾದಲ್ಲಿ 2, 6, 11 ಚೆನ್ನಾಗಿದೆ, ಭುಕ್ತಿಲಿ ಚೆನ್ನಾಗಿದೆ, ಮತ್ತೆ ಗುರುನಲ್ಲಿ 5, 8, 9, 12 ಬರ್ತಾ ಇದೆ, ಮತ್ತೆ ಶನಿಲಿ ಚೆನ್ನಾಗಿದೆ, ಮತ್ತೆ ಅಗೇನ್ ಕೇತುನಲ್ಲಿ ಚೆನ್ನಾಗಿದೆ, ಮತ್ತೆ ಅಲ್ಲಲ್ಲಿ ಡೌನ್ ಇದೆ. ಸೊ ಅಪ್ ಅಂಡ್ ಡೌನ್ ಮಾಡ್ತಕ್ಕಂಥ ಗ್ರಹ ಇಲ್ಲಿ ಗುರು. ಗುರುವಿನ ಆರಾಧನೆ ಮಾಡಬೇಕು. ಒಂದು ಬಹಳ ಸುಲಭವಾಗಿರ್ತಕ್ಕಂಥ ತಂತ್ರ ಕೊಡ್ತೀನಿ. ಗುರುವಾರದಿಂದ ಪ್ರತಿನಿತ್ಯ ಅರ್ಶನ ಹಚ್ಕೊಳ್ಳಿ ಸರ್. ಅರ್ಶನದ ಕೊಂಬನ್ನ ತೆಗೆದ್ಬಿಟ್ಟು ಅರ್ಶನ ಹಚ್ಕೊಳ್ಳಿ. ಆಮೇಲೆ ಯಥೇಚ್ಛವಾಗಿ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ 7, 8, 11, 7, 10, 11 ಬಂದಿದೆ. ಅದ್ಭುತವಾಗಿರ್ತಂತ ನಿಮ್ ಹೆಸರು ಮಾಡ್ತೀರಾ, ಅದ್ರ ಜೊತೆಗೆ ಒಳ್ಳೆ ದುಡ್ಡು ಮಾಡ್ತೀರಾ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಈ ಮಂತ್ರವನ್ನು ಪಠನೆ ಮಾಡಿ. ಕೈಲಾಶಂತ್ರ ನಮ್ ಬಿಡ್ಬೇಡಿ. ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಅಪ್ಸ್ ಅಂಡ್ ಡೌನ್ಸ್ ಇದ್ದಾಗ ಕೈಲಾಶಂತ್ರ ಬಹಳ ಇರುತ್ತೆ. ಚೆನ್ನಾಗೇ ಇಲ್ಲ, ಬರೋದೇ ಇಲ್ಲ ಅಂದ್ರೆ ನೀವು ಕೈಲಾಶಂತ್ರ ಅಲ್ಲ. ನಾವು ಏನೇನು ಹೋಮಗಳು ಮಾಡಿ ಭಗವಂತನೇ ಪಕ್ಕದಲ್ಲಿ ಕೂರ್ಸಿದ್ರು ಅವ್ನು ಹೇಳ್ತಾನೆ ಅವ್ನಿಗಿನ್ನು ಆ ಒಂದು ಕರ್ಮ ಕಳೆದಿಲ್ಲ. ಹಳೆ ಫಿಲ್ಮ್ಗಳು ನೋಡಿ ಅರ್ಥ ಆಗುತ್ತೆ. ಏನಾರು ಒಂದು ಶಾಪ ಕೊಟ್ಬಿಟ್ರೆ, ಓಕೆ ನೀನ್ ಈ ತರ ಒಂದು ಮಾಡಿದ್ಯಾ, ನೀನು ಒಂದು ಯಾವ್ದಾರ ಒಂದು ಭೂಲೋಕದಲ್ಲಿ ಇನ್ನೊಂದು ಯಾವ್ದೋ ಒಂದು ಹುಳ ಆಗಿ ಹುಟ್ಟು ಅಂತ. ಮತ್ತೆ ವಿಮೋಚನೆ ಒಂದು ಯಾರೋ ಒಬ್ರು ಬರ್ತಾರೆ, ಅವ್ರು ನಮಸ್ಕಾರ ಮಾಡಿದ ತಕ್ಷಣ ನೀವು ವಿಮೋಚನೆ ಬಂದ್ಬಿಡುತ್ತೆ ಅಂತ. ಆ ಟೈಮ್ ವರ್ಗು ನಾವು ಕಾಯಲೇಬೇಕು. ಆಲ್ ಆರ್ ಟೈಮ್ ಬೌಂಡ್. ಟೈಮ್ ಇಲ್ದೆ ಯಾವ್ದು ಇಲ್ಲ. ನಾವ್ ಯಾರು ದೇವ್ರುಗಳಾಗಕ್ಕಾಗಲ್ಲ. ಯಾರ್ಯಾರು ಪರಿಹಾರ ಕೊಡ್ತೀವಿ ಬನ್ನಿ. ಎಷ್ಟೊಂದುಗಳು ಪೇಪರ್ಗಳು ನೋಡ್ತಾ ಇರ್ತೀವಿ, ಅಲ್ಲಿ ಯಾರು ನ್ಯೂಸ್ ಪೇಪರ್ ಹಾಕ್ತಾರೆ ಶತಸಿದ್ಧ 2 ದಿವಸದಲ್ಲಿ ಅದು ವಶೀಕರಣ ಇದು ವಶೀಕರಣ. ಈ ಪಾಪ ಎಜುಕೇಟೆಡ್ ಇಲ್ದವರೆಲ್ಲ ಹೋಗಿ ಹಾಳು ಮಾಡ್ಬಿಡ್ತಾರೆ. ಬೇಡ ಬೇಡ ಪ್ಲೀಸ್, ಹಂಗೆಲ್ಲ ಹೋಗ್ಬೇಡಿ. ಯಾರಿಂದ ಏನು ಮಾಡಕ್ಕಾಗಲ್ಲ. ಏನಿದೆ ಅದು ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ. ಓಕೆ ಗುರುಜಿ, ಧನ್ಯವಾದ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೊಸ ವಿಷಯಗಳು ತಿಳಿಸ್ಕೊಡ್ತೀರಾ, ಹಾಗೇನೆ ಜನಗಳಿಗೂ ಕೂಡ ಹೆಚ್ಚಿನ ಮಾಹಿತಿನ ಕೂಡ ಕೊಡ್ತೀರಾ. ಧನ್ಯವಾದಗಳು ನಿಮ್ಗೆ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೋಡಿದ್ರಲ್ಲ, ಗುರುಜಿಯವರು ನಿಮ್ಮ ಕರೆಗಳಿಗೆ ಸ್ವೀಕರಿಸಿದ್ರು, ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕೊಟ್ರು. ಹಾಗಿದ್ರೆ ಮನೆ ಹೊಡುವಂತ ಸಮಯ. ಆಗಸ್ಟ್ 5 ಮೈಸೂರು, ಜುಲೈ 30 ತಾರೀಕಿಗೆ PGD ಎಕ್ಸಾಮ್ಸ್, ಆಗಸ್ಟ್ 19ಕ್ಕೆ ಬೆಂಗಳೂರಿನಲ್ಲಿ ಹೈಯರ್ ಕ್ಲಾಸಸ್, ಸೆಪ್ಟೆಂಬರ್ 2, 3 ಹುಬ್ಳಿ, ಸೆಪ್ಟೆಂಬರ್ 16 ಬೆಳ್ಳಾರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ.